ವೀಣಾ ಸ್ಟೋರ್ಸ್ ಅನ್ನೋದು 1977 ಅಲ್ಲಿ ನಮ್ಮ ತಂದೆ ಶುರು ಮಾಡಿದ್ದು. ಆ ಚಟ್ನಿಗೋಸ್ಕರನೇ ಜನ ಬರ್ತಾರೆ ಇಲ್ಲಿ. ತಿಂಡಿಗೂ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡೋದಿಲ್ಲ. ಬಿಸಿ ಬಿಸಿ ಇಡ್ಲಿ, ಶಾವಿಗೆ, ಗರಿ ಗರಿ ವಡೆ, ಚಟ್ನಿ. ಬೆಂಗಳೂರಿಗರಿಗೆ ಈ ಹೋಟೆಲ್ ಅಂದ್ರೆ ಏನೋ ಖುಷಿ. 1977ರಲ್ಲಿ ಆರಂಭವಾದ ಹೋಟೆಲ್ ಇಂದಿಗೂ ಅದೇ ಶುಚಿ ರುಚಿಯನ್ನ ಮೇಂಟೈನ್ ಮಾಡ್ತಾ ಇದೆ. ಮಲ್ಲೇಶ್ವರಂ ಅಲ್ಲಿರೋ ಈ ಹೋಟೆಲ್ ಅಲ್ಲಿ ಸಿಗೋ ಚಟ್ನಿ ಅಂತೂ ಸಖತ್ ಫೇಮಸ್. ಎಸ್, ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮ್ಗೆ ಪರಿಚಯಿಸ್ತಾ ಇರೋದು ವೀಣಾ ಸ್ಟೋರ್ಸ್. ವೀಣಾ ಸ್ಟೋರ್ಸ್ ಬೆಂಗಳೂರಲ್ಲಿ ಇರೋರ್ಗೆ ಈ ಹೆಸರು ಚಿರಪರಿಚಿತ. ಬೆಂಗಳೂರಲ್ಲಿ ಎಷ್ಟೋ ಜನ ತಮ್ಮ ಬ್ಯುಸಿ ಡೇನ ಶುರು ಮಾಡೋ ಮೊದಲು ವೀಣಾ ಸ್ಟೋರ್ಸ್ಗೆ ಬಂದು ಬಿಸಿ ಬಿಸಿ ಕಾಫಿ ಕುಡಿದು 1 ಪ್ಲೇಟ್ ಇಡ್ಲಿ ವಡೆ ತಿಂದು ಹೋಗ್ತಾರೆ. ಇನ್ನೊಂದು ವಿಶೇಷ ಅಂದ್ರೆ ಈ ಹೋಟೆಲ್ ಅಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಬಳಸಲ್ಲ, ಸಾಂಬಾರ್ ಕೂಡ ಇಲ್ಲ. ವೀಣಾ ಸ್ಟೋರ್ಸ್ ಅನ್ನೋದು 1977 ಅಲ್ಲಿ ನಮ್ಮ ತಂದೆ ಶುರು ಮಾಡಿದ್ದು. ಈಗ ನಾನು ಪ್ರದೀಪ್ ಅಂತ ನಾನೀಗ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ತಂದೆಯವರು ಸೂರ್ಯನಾರಾಯಣ್ ಹೆಗಡೆ ಅಂತ. ಇಲ್ಲಿ ಮಲೇಶ್ವರಂ 15 ಕ್ರಾಸ್ ಮಾರ್ಗೋಸ ರೋಡ್ ಅಲ್ಲಿ ಇರೋದು. ನಮ್ಮಲ್ಲಿ ಯಾವುದೇ ತಿಂಡಿಗೂ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡೋದಿಲ್ಲ. ಸೊ ಒಂಥರ ನಮ್ಮ ಇಡ್ಲಿ ವಡೆ ಉಪ್ಪಿಟ್ಟು ಕೇಸರಿಬಾತ್ಗೆ ಇಲ್ಲಿ ತುಂಬಾ ಜನ ಬರ್ತಾರೆ. ನಮ್ದು ಬೆಳಗ್ಗೆ 6:30 ಮಧ್ಯಾಹ್ನ 12 ಗಂಟೆ, ತಿರ್ಗಾ ಮಧ್ಯಾಹ್ನ 3:30 ರಾತ್ರಿ 9 ಗಂಟೆವರೆಗೂ ಇರುತ್ತೆ. ಭಾನುವಾರ ಬೆಳಗ್ಗೆ ಮಾತ್ರ, ಸಾಯಂಕಾಲ ರಜಾ. ನಮ್ಮಲ್ಲಿ ಸಾಂಬಾರ್ ಮಾಡೋದಿಲ್ಲ, ಬರೀ ಚಟ್ನಿ ಮಾತ್ರ. ಚಟ್ನಿಗೋಸ್ಕರನೇ ಜನ ಬರ್ತಾರೆ ಇಲ್ಲಿ. ಇಲ್ಲಿ ಡೈಲಿ ಒಂದು ರೈಸ್ ಐಟಮ್, ಡೈಲಿ ಒಂದೊಂದು ರೈಸ್ ಐಟಮ್ ಮಾತ್ರ ಎಕ್ಸ್ಟ್ರಾ ಮಾಡ್ತೇವೆ. ಈಗ 2 ವರ್ಷ ಆಯ್ತು ಈಗ ಎಕ್ಸ್ಟೆನ್ಷನ್ ಮಾಡಿ. ಇದಾದ್ಮೇಲೆ ಈಗ ಸ್ವಲ್ಪ ಈ ಸ್ವಲ್ಪ ವಯಸ್ಸಾದವರು, ಫ್ಯಾಮಿಲಿ ಅವರೆಲ್ಲ ಬರೋಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಮುಂದೆ ಜಾಗ ಇರಲಿಲ್ಲ ಮುಂಚೆ. ಈಗ ಒಳಗೆ ಕೂತ್ಕೊಂಡು ತಿನ್ಬೋದು ಅಂತ ಈಗ ಅವರೆಲ್ಲ. ಸಿಕ್ಕಾಪಟ್ಟೆ ಜನ ಬರೋದ್ರಿಂದ ಒಂದ್ ಮಷಿನ್ ಇಟ್ಟಿದ್ದಾರೆ. ಏನ್ ಬೇಕೋ ಅದನ್ನ ಆರ್ಡರ್ ಮಾಡಿ, ಬಿಲ್ ಪೇ ಮಾಡಿ, ಟೋಕನ್ ತಗೊಂಡ್ ಹೋಗಿ ತಿಂಡಿ ತಿಂತಾ ಇರೋದೆ. ನೀವು ಒಂದ್ಸಲ ವೀಣಾ ಸ್ಟೋರ್ಸ್ಗೆ ಹೋಗಿ ತಿಂದು ನೋಡಿ. ಯಾರೆಲ್ಲ ತಿಂದಿದ್ದೀರಾ ಅವರು ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ.